ಹಲೋ ಗೆಳೆಯರೇ, ನನ್ನ ಹೆಸರು ವಿನಯ್. ನನಗೆ 26 ವಯಸ್ಸಾದರೂ ಮದುವೆಯಾಗಿರಲಿಲ್ಲ. ಯಾಕೆಂದರೆ ನಾನು ಒಂದು ಚಿಕ್ಕ ಬಡ ಕುಟುಂಬದಲ್ಲಿ ಜನಿಸಿದ್ದೆ. ನನಗೆ ಒಬ್ಬಳು ವಯಸ್ಸಿಗೆ ಬಂದ ತಂಗಿ ಇದ್ದಳು. ಅವಳ ಮದುವೆ ಕೂಡ ನಾನು ಮಾಡಬೇಕಾಗಿತ್ತು. ಹಾಗಾಗಿ ನನಗೆ ಹಣಕಾಸಿನ ಅವಶ್ಯಕತೆ ಹೆಚ್ಚಿತ್ತು. ಹೀಗಾಗಿ ನಾನು ಕಾಲೇಜನ್ನು ಬಿಟ್ಟೆ. ನಾನು ನಮ್ಮ ಹಳ್ಳಿಯಲ್ಲಿ ಹೋಟೆಲಿನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನನಗೆ ಅಲ್ಲಿ 9,000 ಸಂಬಳ ತಿಂಗಳಿಗೆ ಸಿಗುತ್ತಿತ್ತು. ನಾನು ಪೂರ್ತಿ ಸಂಬಳವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಕೊಡುತ್ತಿದ್ದೆ. ಹೀಗೆ ಕೆಲವು ತಿಂಗಳಾದವು. ಆ ಹೋಟೆಲಿನಲ್ಲಿ ನಿವೇದಿತಾ ಎಂಬ ಅಕ್ಕ ಕೆಲಸಕ್ಕೆ ಸೇರಿಕೊಂಡರು. ಅವರು ಮತ್ತು ನಾನು ಹೋಟೆಲಿನಲ್ಲಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೆವು. ನನ್ನ ಬಾಡಿ ನೋಡಲು ಜಿಮ್ ಬಾಡಿ ಥರ ಇತ್ತು. ನನ್ನ ತೋಳುಗಳು ತುಂಬ ಗಟ್ಟಿಯಾಗಿದ್ದವು. ಹೀಗೆ ಕೆಲವು ದಿನಗಳು ಹೊರಟಿ ಹೋದವು. ನಿವೇದಿತಾ ಅಕ್ಕನಿಗೆ ನಾನು ಅಕ್ಕ ಎಂದು ಕರೆಯುತ್ತಿದ್ದೆ. ಅದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಅವರು ಒಂದು ದಿನ ನನಗೆ ಅಕ್ಕ ಎಂದು ಕರಿಬೇಡ ಎಂದು ಹೇಳಿ ಹೊರಟು ಹೋದರು. ಅದೇ ಯಾಕೋ ಗೊತ್ತಿಲ್ಲಪ್ಪ ನನಗೆ. ಏಕೆ ಅಕ್ಕ ಎಂದು ಏಕೆ ಕರೆಯಬಾರದು ಎಂದು ಕೇಳಿದೆ. ಅದಕ್ಕೆ ಅವರು ಏನೂ ಹೇಳದೆ ನಗುತ್ತಾ ಹಾಗೆ ಹೊರಟು ಹೋದರು. ನಾನು ಸ್ವಲ್ಪ ಸಮಯ ಯೋಚಿಸಿ ಸುಮ್ಮನಾದೆ. ಒಂದು ದಿನ ನಾನು ಅಡಿಗೆ ಪಾತ್ರೆಯನ್ನು ನನ್ನ 2 ಕೈಯಲ್ಲಿ ಎತ್ತುತ್ತಿದ್ದೆ. ಅದನ್ನು ನೋಡಿ, ನಿನ್ನ ತೋಳುಗಳು ಎಷ್ಟು ಗಟ್ಟಿಯಾಗಿದ್ದಾವೆ ಎಂದು ನಿವೇದಿತಕ್ಕ ಹೇಳಿದರು. ನಾನು ಹಾಗೇನೂ ಇಲ್ಲ, ಸುಮ್ಮನಿರಿ ಎಂದು ಹೇಳಿದೆ. ಅದಕ್ಕೆ ನಿಜವಾಗಲೂ ನಿನ್ನ ತೋಳುಗಳು ತುಂಬಾ ಗಟ್ಟಿಯಾಗಿದ್ದಾವೆ. ನೀನು ಜಿಮ್ಮಿಗೆ ಹೋಗುತ್ತೀಯಾ ಎಂದು ಕೇಳಿದರು. ಅದಕ್ಕೆ ನಾನು ಹೌದು ಹೋಗುತ್ತೇನೆ ಎಂದು ಹೇಳಿದೆ. ಎಲ್ಲಿ, ನನ್ನೊಮ್ಮೆ ಎತ್ತಿಕೋ ನೋಡೋಣ ಎಂದು ಹೇಳಿದರು. ಅದಕ್ಕೆ ನಾನು ನನ್ನ 2 ಕೈಯಲ್ಲಿ ಎತ್ತಿಕೊಂಡೆ, ಮತ್ತೆ ಇಳಿಸಿದೆ. ಅವರು ಅಬ್ಬಬ್ಬಾ, ನೀನು ಎಷ್ಟು ಶಕ್ತಿವಂತ ಎಂದು ಹೇಳಿ ನಕ್ಕಿದರು. ಹೀಗೆ 3 ದಿನಗಳು ಕಳೆದು ಒಂದು ದಿನ ನಾನು ಮತ್ತು ನಿವೇದಿತಾ ಹೋಟೆಲ್ನಲ್ಲಿದ್ದಾಗ ತುಂಬಾ ಮಳೆ ಬಂದಿತ್ತು. ಸಾಯಂಕಾಲವಾದರೂ ಕತ್ತಲಾದರೂ ಮಳೆ ನಿಲ್ಲಲಿಲ್ಲ. ಹಾಗಾಗಿ ನಮ್ಮ ಹೋಟೆಲ್ನ ಯಜಮಾನರು, ನೀವಿಬ್ಬರು ಇಲ್ಲೇ ಮಲಗಿ ಎಂದು ಹೇಳಿ ಅವರು ತಮ್ಮ ಮನೆ ಕಡೆ ಹೊರಟಿ ಹೋದರು. ನಾವು ಆಗಲಿ ಎಂದು ಹೇಳಿ ಹೋಟೆಲಿನಲ್ಲಿ ಉಳಿದುಕೊಂಡೆವು. ನಾನು ಕೂಡ ಹಳ್ಳಿಗೆ ಹೋಗಲಿಲ್ಲ. ಎಷ್ಟು ಸಮಯವಾದರೂ ಮಳೆ ನಿಲ್ಲಲಿಲ್ಲ. ಕೊನೆಗೆ ನಾನು ನಿವೇದಿತಾ ಬೆಳಿಗ್ಗೆ ಮಿಕ್ಕಿದ ಅನ್ನವನ್ನು ತಟ್ಟೆಗೆ ಹಾಕಿಕೊಂಡು ಒಂದು ಕಡೆ ಕೂತು ತಿನ್ನುತ್ತಾ ಮಾತನಾಡಿದೆವು. ನಿವೇದಿತಾ ಅಕ್ಕ ನನಗೆ ಕೇಳಿದರು, ನೀನು ಯಾರಿಗಾದರೂ ಪ್ರೀತಿಸುತ್ತಿದ್ದೀಯಾ ಎಂದು ಕೇಳಿದರು. ನಾನು ಇಲ್ಲ, ನನಗೆ ಯಾರು ಪ್ರೀತಿ ಮಾಡುತ್ತಾರೆ, ನಾನು ಬಡವ ಎಂದು ಹೇಳಿದೆ. ಮತ್ತು ನನಗೆ ಜವಾಬ್ದಾರಿ ಇವೆ. ನಾನು ನನ್ನ ತಂಗಿಯ ಮದುವೆ ಮಾಡಬೇಕು, ಹಣವನ್ನು ಜೋಡಿಸಬೇಕು ಎಂದು ಹೇಳಿದೆ. ಅದಕ್ಕೆ ಹೌದಾ ಎಂದು ಹೇಳಿ ಊಟ ಮಾಡುತ್ತಾ ಇದ್ದರು. ನಾನು ಅವರಿಗೆ ಕೇಳಿದೆ, ನೀವು ಯಾರಿಗೂ ಮದುವೆ ಆಗಿಲ್ಲವೇನು ಎಂದು ಕೇಳಿದೆ. ಅದಕ್ಕೆ ಅವರು, ಮದುವೆ ಆ ಭಾಗ್ಯ ನನಗೆ ಇಲ್ಲ. ಮತ್ತು ನನಗೆ ಮದುವೆ ಮೇಲೆ ಮತ್ತು ಪ್ರೀತಿ ಮೇಲೆ ಭರವಸೆ ಇಲ್ಲ. ಅದೇನೆಲ್ಲ ಬಿಡು ಎಂದು ಹೇಳಿ
ಹರಟೆ ಹೊಡೆಯುತ್ತಾ ಕೂತಿಕೊಂಡರು. ಅವರು ಮಾತಿನಲ್ಲಿ ನಿನ್ನ ವಯಸ್ಸಿನ ಹುಡುಗರು ಮದುವೆಯಾಗಿ ಅವರ ಹಸಿವನ್ನು ತೀರಿಸಿಕೊಳ್ಳುತ್ತಾರೆ ಎಂದು ಕೇಳಿದರು. ಇಲ್ಲ, ಹೇಳಿದರು. ನೀನು ನೋಡಲು ಮದುವೆ ಕೂಡ ಆಗಿಲ್ಲ. ನೀನು ಹೇಗೆ ನಿನ್ನ ಹಸಿವನ್ನು ಹೇಗೆ ತೀರಿಸಿಕೊಳ್ಳುತ್ತೀಯ ಎಂದು ಹೇಳಿದರು. ಅದಕ್ಕೆ ನಾನು ನಕ್ಕಿ, ದೇವರು ಕೊಟ್ಟ ಕೈ ಇದೆ ಬಿಡಿ ಎಂದು ಹೇಳಿದೆ. ಏನು ಹೇಳಿ ಗುರು ಇವಳಿಗಿನ ಬೇರೆ. ಅದಕ್ಕೆ ನೀನು ಕೂಡ ಪರವಾಗಿಲ್ಲ ಎಂದು ಹೇಳಿ ನಕ್ಕಿದರು. ಜೋರಾಗಿ ನಾನು ಅವರಿಗೆ ಪ್ರಶ್ನೆಯನ್ನು ಕೇಳಿದೆ. ನಿಮ್ಮ ವಯಸ್ಸಿನ ಮದುವೆಯಾಗಿ ಅವರ ಹಸಿವನ್ನು ತೀರಿಸಿಕೊಳ್ಳುತ್ತಾರೆ. ನೀವು ಹೇಗೆ ನಿಮ್ಮ ಹಸಿವನ್ನು ತೀರಿಸಿಕೊಳ್ಳುತ್ತೀರಾ ಎಂದು ಕೇಳಿದೆ. ಅದಕ್ಕೆ ಅವರು ನನ್ನನ್ನು ಮೇಲಿಂದ ಕೆಳಗೆ ನೋಡಿದರು. ಮತ್ತೆ ನಗುತ್ತಾ ಹೇಳಿದರು, ನಿನ್ನ ಒಬ್ಬನಿಗೆ ದೇವರು ಕೈ ಕೊಟ್ಟಿಲ್ಲ, ನನಗೂ ದೇವರು ಕೈ ಕೊಟ್ಟಿದ್ದಾನೆ ಎಂದು ಹೇಳಿದರು. ನಾನು ಹೌದಾ ಎಂದು ಹೇಳಿ ನಕ್ಕಿದೆ. ಹೀಗೆ ನಮ್ಮಿಬ್ಬರ ಸ್ನೇಹ ಬೆಳೆಯಿತು. ಸಮಯ 11 ಗಂಟೆ ಆಗಿ ಹೋಗಿತ್ತು. ಆಗಲಿ ನಾನು ಮಲಗುತ್ತೇನೆ ಎಂದು ಹೇಳಿದೆ. ಆಗಲಿ ಎಂದು ಹೇಳಿದರು. ನಾನು ನೆಲದ ಮೇಲೆ ಮಲಗಿಕೊಂಡಿದ್ದೆ. ಆದರೆ ನನಗೆ ನಿದ್ದೆ ಬರುತ್ತಲಿಲ್ಲ. ನಿವೇದಿತ ಅಕ್ಕನ ಎಲ್ಲ ಮಾತುಗಳು, ನೆನಪುಗಳು ಕಣ್ಣು ಮುಂದೆ ಹಾಗೆಯೇ ಹೋಗುತ್ತಾ ಇದ್ದವು. ಕೆಲವು ಸಮಯದ ನಂತರ ನನಗೆ ಯಾರೂ ಮುಟ್ಟುವಂತೆ ಆಯಿತು. ನಾನು ನನ್ನ ಭ್ರಮೆ ಎಂದು ಸುಮ್ಮನಾದೆ. ಆಮೇಲೆ ಮತ್ತೆ ಯಾರೋ ಮುಟ್ಟುವಂತೆ ಆಯಿತು. ಆಮೇಲೆ ನಾನು ಮೆಲ್ಲನೆ ಕಣ್ಣು ತೆರೆದು ನೋಡಿದೆ. ನನ್ನ ಕಾಲಿನ ಹತ್ತಿರ ನಿವೇದಿತಕ್ಕ ಕೂತಿದ್ದರು. ಒಂದೇ ಬಾರಿ ಎದ್ದು ಕೂತಿಕೊಂಡೆ ನಾನು. ಮತ್ತೆ ಅವರಿಗೆ ಕೇಳಿದೆ, ಏಕೆ ಇಲ್ಲಿ ಒಂದು ಕೂತಿದ್ದೀರಾ ಎಂದು. ಅದು ಬಂದು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದು ಕೇಳಿದೆ. ಅದಕ್ಕೆ ಅವರು ನನಗೆ ಭಯವಾಯಿತು ಎಂದು ಹೇಳಿದರು. ಏನಕ್ಕೆ ಭಯ ಪಡುತ್ತೀರಾ, ಹೋಗಿ ಮಲಗಿ ಎಂದು ಹೇಳಿದ್ದೆ. ಅದಕ್ಕೆ ಅವರು, ನಾನು ನಿನಗೆ ಏನೋ ಒಂದು ಕೇಳುತ್ತೇನೆ, ತಪ್ಪು ತಿಳಿದುಕೊಳ್ಳಬೇಡ ಎಂದು ಹೇಳಿದರು. ಕಮ್ಮಿ ಇಲ್ಲ ಅಲ್ವಾ ಎಂದು ಹೇಳಿದೆ. ನೀನು ಎಷ್ಟು ದಿನ ಎಂದು ದೇವರು ಕೊಟ್ಟ ಕೈಯನ್ನೇ ಬಳಸುತ್ತೀಯಾ? ನನಗೂ ಕೂಡ ದೇವರು ಕೊಟ್ಟ ಕೈಯಿಂದ ಹಸಿವು ತೀರುತ್ತಿಲ್ಲ. ಏಕೆ ನಾವಿಬ್ಬರು ಒಟ್ಟಾಗಿ ಸೇರಿ ಊಟವನ್ನು ಮಾಡಬಾರದು? ಓಹೋ, ಮಾಡಿದರೆ ಎಷ್ಟು ಚೆಂದ ಆಗಿರುತ್ತೆ ಎಂದು ಹೇಳಿದರು. ನಾನು ಅವರಿಗೆ ಹೇಳಿದೆ, ನನಗೂ ಕೂಡ ಕೆಲವು ದಿನಗಳ ಹಿಂದೆ ನಿಮ್ಮ ಜೊತೆ ಸೇರಿ ಊಟ ಮಾಡಬೇಕೆಂದು ಅನಿಸಿತು. ಇವನು ಪರವಾಗಿಲ್ಲ, ಆದರೆ ಹೇಳಿಕೊಂಡಿಲ್ಲ ಅಷ್ಟೆ ಎಂದು ಹೇಳಿದೆ. ಅದಕ್ಕೆ ಅವರು ತಲೆಯಲ್ಲಿ ಏನಿದು ತಲೆಯನ್ನು ತಗ್ಗಿಸಿದರು. ಹೀಗೆ ನಾವಿಬ್ಬರು ಸೇರಿ ಊಟ ಶುರು ಮಾಡಿದೆವು. ಹಲವು ಗಂಟೆಗಳ ಕಾಲ ಊಟ ಮಾಡಿ ಚೆಲ್ಲಿದೆವು. ಅಷ್ಟೆಗೆ ನಾನು ಈ ದಿನ ಇಂದು ಮರೆಯುವುದಿಲ್ಲ ಎಂದು ಹೇಳಿದೆ. ಅದಕ್ಕೆ ಅವರು ನಾನು ಅಷ್ಟೇ ಎಂದು ಹೇಳಿ ಮತ್ತೆ ಕೆಲಸವನ್ನು ಮುಗಿಸಿದೆ. ಹೀಗೆ ಬೆಳಗ್ಗೆ ಆಗೋ ತನಕ ಊಟ ಮಾಡುತ್ತಾನೆ. ಅವನು ಊಟ ಮಾಡ್ತಾನಂತಪ್ಪ. ಇದ್ದೆವು. ಹೀಗೆ ಬೆಳಗ್ಗೆ ಆಯಿತು. ಮತ್ತೆ ನಾವು ಹೋಟೆಲ್ನ ಕೆಲಸಗಳಿಗೆ ತೊಡಗಿದೆವು. ನಿವೇದಿತ ನನಗೆ ನನ್ನ ಹತ್ತಿರ ಇದ್ದ 50,000 ರೂಪಾಯಿಗಳನ್ನು ತಂದು ಕೊಟ್ಟಳು. ಈ ಹಣಕ್ಕೆ ಇನ್ನೊಂದು ಸ್ವಲ್ಪ ಹಣ ಸೇರಿಸಿ ನೀನು ನಿನ್ನ ತಂಗಿಯ ಮದುವೆ ಮಾಡು. ನನ್ನ ಆಶೀರ್ವಾದ ಎಂದಿಗೂ ನಿನ್ನ ತಂಗಿಗೆ ಇರ್ತದೆ ಎಂದು ಹೇಳಿದರು. ವಾಹ್, ನನ್ನ ಕಣ್ಣಿನ ನೀರು ಹರಿದವು. ಅದಕ್ಕೆ ನಿವೇದಿತ, ಏಕೆ ಅಳುತ್ತೀಯಾ? ಈಗ ನೀನು ನನ್ನವನು ಎಂದು ಹೇಳಿ ನಡಿ, ನನಗೆ ಊಟ ಮಾಡಬೇಕೆಂದು ಅನಿಸುತ್ತಾ ಇದೆ ನಿನ್ನ ಜೊತೆ. ಅದಕ್ಕೆ ನಾನು ನಕ್ಕಿದೆ. ಆಗಲಿ, ನೀನು ಹೋಟೆಲಿಂದ ನಡೆ, ನಾನು ಬರುತ್ತೇನೆ ಎಂದು ಹೇಳಿ ನಾನು ಅವಳಿಗೆ
ಕಳಿಸಿ ಅವಳ ಹಿಂದೆ ಹೋದೆ. ಮತ್ತೆ ನಾವು ಇಬ್ಬರು ಜೋರಾಗಿ ಊಟ ಮಾಡಿ ಜೋರಾಗಿ ಚೆಲ್ಲಿಕೊಂಡೆ. ಆದ್ದರಿಂದ ನಾನು ಮತ್ತು ಅವಳು ತುಂಬಾ ಸಂತೃಪ್ತವಾದವು. ಹೀಗೆ ದಿನಗಳು ಹೋದವು. ನಾನು ನನ್ನ ತಂಗಿಗೆ ಒಬ್ಬ ಮುದ್ದಾದ ಹುಡುಗನನ್ನು ಹುಡುಕಿ ಮದುವೆ ಮಾಡಿದೆ. ಮದುವೆಗೆ ನಿವೇದಿತನನ್ನು ಕೇಳದಿದ್ದೆ. ತಪ್ಪು ಮೇಲೆ ತಪ್ಪು. ಮದುವೆಗೆ ನಿವೇದಿತ ಬಂದಿದ್ದಳು. ನಿವೇದಿತಳನ್ನು ನಾನು ನನ್ನ ಅಪ್ಪ ತಾಯಿಗೆ ಪರಿಚಯ ಮಾಡಿಕೊಟ್ಟೆ. ನಿವೇದಿತ ನನ್ನ ಅಪ್ಪ ತಾಯಿಗೆ ಕಾಲಿಗೆ ಬಿದ್ದು ನಮಸ್ಕರಿಸಿದಳು. ಹೀಗೆ ನನ್ನ ತಂಗಿಯ ಮದುವೆ ಜೋರಾಗಿ ನಡೆಯಿತು. ಕೆಲವು ವರ್ಷಗಳ ನಂತರ ನಾನು ನಿವೇದಿತ ಕೂಡ ಪ್ರೀತಿಸಿ ಮದುವೆ ಆದೆವು. ಆಗಲೇ ಅಂದ್ಬಿಡ್ತಾಳ. ಈಗ ನಾವಿಬ್ಬರು ಒಂದೇ ಮನೆಯಲ್ಲಿ ಇದ್ದೇವೆ. ನಮ್ಮ ಸಂಸಾರ ಕೂಡ ಚೆನ್ನಾಗಿ ಹೋಗುತ್ತಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಆದರೆ ನಾನು ಇನ್ನೂ ಸಿಮ್ ಬಿಟ್ಟಿಲ್ಲ.